ಹಾಯ್ ಹಲೋ ನಮಸ್ತೆ, ನಾನು ರಶ್ಮಿ. ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನಾನು ಈಗಾಗಲೇ ಪೇಪರ್ ಕಟ್ಟಿಂಗ್ ಕಂಪ್ಲೀಟಾಗಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ಇವಾಗ ಬ್ಲೌಸ್ ಪೀಸಲ್ಲಿ ಹೇಗೆ ಬ್ಲೌಸ್ ಕಟ್ಟಿಂಗ್ ಮಾಡೋದು ಅನ್ನೋದನ್ನು ನೋಡೋಣ. ಫುಲ್ ಒಂದು ಬ್ಲೌಸ್ ಪೀಸಲ್ಲಿ ಈ ರೀತಿ ಫಸ್ಟ್ ಒಂದು ಫೋಲ್ಡ್ ಮಾಡ್ಕೊಳ್ಳೋಣ. ಇದು 10 ಸೆಂಟಿಮೀಟರ್ ಸುತ್ತಳತೆ ಇರೋವಂಥ ಬ್ಲೌಸ್. ಇಲ್ಲಿ 10.5 ಇರೋ ಅಷ್ಟು ನಾವು ಬಟ್ಟೆನ ಫೋಲ್ಡ್ ಮಾಡ್ಕೊಳ್ಳೋಣ. ಯಾಕಂದರೆ 10 ಸೆಂಟಿಮೀಟರ್ ಬ್ಲೌಸ್ ಆಗಿರೋದು 10.5 ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ಇರಲಿ. ನೆಕ್ಸ್ಟ್ ನಾವು ಈ ರೀತಿ ಮತ್ತೆ ಇನ್ನೊಂದು ಫೋಲ್ಡ್ ಮಾಡೋಣ. ಈ ರೀತಿ ಫೋಲ್ಡ್ ಯಾಕೆ ಅಂದರೆ ಫ್ರಂಟ್ ಬಾಡಿ ಪಾರ್ಟ್ ಮತ್ತು ಬ್ಯಾಕ್ ಬಾಡಿ ಪಾರ್ಟ್ ಬೇಕಾಗಿರುತ್ತೆ, ಅದಕ್ಕೆ ಫೋಲ್ಡ್ ಮಾಡೋಣ. ಈ ರೀತಿ ಇರುತ್ತೆ, ಇದು ಫೋಲ್ಡೆಡ್ ಸೈಡ್ ಆಗಿರುತ್ತೆ. ಅಲ್ಲಿ ಎಕ್ಸ್ಟ್ರಾ ಏನು ಬಟ್ಟೆ ಇರುತ್ತೆ ಅದು ತೋಳು ನಾವು ಕಟ್ ಮಾಡ್ಕೊಳ್ಳೋಕ್ಕೆ ಬೇಕಾಗುತ್ತೆ. ಇಲ್ಲಿ 1 2 3 4 ಈ ರೀತಿ ಆಗಿರುತ್ತೆ. ಫೋಲ್ಡ್ ಮಾಡಿದಾಗ ನಮಗೆ 4 ಏನೋ ಸಿಗತ್ತೆ. ನೀಟಾಗಿ ಬಟ್ಟೆ ಜೋಡಿಸ್ಕೋಬೇಕು. ಈ ರೀತಿ ಫೋಲ್ಡೆಡ್ ಸೈಡು ನಮಗೆ ಯಾಕಂದರೆ ನೆಕ್ ನಾವು ಮಾರ್ಕ್ ಮಾಡೋದೇ ಫೋಲ್ಡೆಡ್ ಕಡೆ ಆಗಿರುತ್ತೆ. ಈ ರೀತಿ ಬಟ್ಟೆ ನೀಟಾಗಿ ನಾವು ಜೋಡಿಸ್ಕೊಬಿಟ್ಟು ನೆಕ್ಸ್ಟ್ ನಾವು ಮಾರ್ಕ್ ಮಾಡೋಣ. ಬ್ಲೌಸಿನ ಲೆಂತು ನಾನು ಇದರಲ್ಲಿ 15 ಸೆಂಟಿಮೀಟರ್ ತೊಗೋತಾ ಇದ್ದೀನಿ. 15 ಸೆಂಟಿಮೀಟರ್ ಲೆಂತ್ ಇರಲಿ. ಮಾರ್ಕ್ ಮಾಡ್ಕೊಳ್ಳೋಣ 15 ಸೆಂಟಿಮೀಟರು. ನೀಟಾಗಿ ಬಟ್ಟೆನ ನೀಟಾಗಿ ಜೋಡಿಸ್ಕೊಳ್ಳೋದು ಇಂಪಾರ್ಟೆಂಟ್ ಆಗಿರುತ್ತೆ. ಜಾರದೇ ಇರೋ ಹಾಗೆ ನೀಟಾಗಿ ಬಟ್ಟೆನ ನೀಟಾಗಿ ಜೋಡಿಸ್ಕೋಬೇಕು. ನೆಕ್ಸ್ಟ್ 15 ಸೆಂಟಿಮೀಟರ್ ನಾವು ಲೆಂತ್ ಇರಲಿ. ನೆಕ್ಸ್ಟು ನೋಡಿ 15 ಸೆಂಟಿಮೀಟರು. ನೆಕ್ಸ್ಟು ನಾವು ಬಂದುಬಿಟ್ಟು ಅದನ್ನ ನೀಟಾಗಿ ಲೈನ್ ಹಾಕ್ಕೊಳ್ಳೋಣ. ಈ ಬ್ಲೌಸು 10 ಸೆಂಟಿಮೀಟರ್ ಸುತ್ತಳತೆ ಇರೋವಂಥ ಬ್ಲೌಸ್ ಆಗಿರುತ್ತೆ. ಸೊ 10 ಸೆಂಟಿಮೀಟರ್ ಮಾರ್ಕ್ ಮಾಡ್ಕೊಳ್ಳೋಣ. 10 ಸೆಂಟಿಮೀಟರ್ ಕೆಳಗೂ ಸಹ 10 ಸೆಂಟಿಮೀಟರ್ ಇರುತ್ತೆ ನೋಡಿ. ಮಾರ್ಕ್ ಮಾಡ್ಕೊಂಡ್ಬಿಟ್ಟು 10 ಸೆಂಟಿಮೀಟರ್ ಬ್ಲೌಸಿನ ಸುತ್ತಳತೆ ಆಗಿರುತ್ತೆ. 15 ಸೆಂಟಿಮೀಟರ್ ಲೆಂತು, 10 ಸೆಂಟಿಮೀಟರ್ ಬ್ಲೌಸಿನ ವಿಡ್ತ್ ಆಗಿರುತ್ತೆ. ವಿಡ್ತ್ ಅಂದರೆ ಅಗಲ. ನೀಟಾಗಿ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಲೈನ್ ಹಾಕ್ಕೋಬೇಕು. ಈ ರೀತಿ ಲೈನ್ ಹಾಕ್ಕೊಂಡ್ಬಿಟ್ಟು ನೆಕ್ಸ್ಟ್ ನಮಗೆ ಮಾರ್ಕ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಎಸ್, ಈಗ ನಾವು ಭುಜ ಎಷ್ಟಿರುತ್ತೆ ಬ್ಲೌಸಲ್ಲಿ ನೋಡೋಣ. ನಾನು ತೊಗೊಂಡಿರೋವಂಥ ಬ್ಲೌಸಿನಲ್ಲಿ ಭುಜದ ಅಳತೆ 5 ಸೆಂಟಿಮೀಟರ್ ಇದೆ. ಸೊ ಇಲ್ಲಿ 5 ಸೆಂಟಿಮೀಟರ್ ತೊಗೋತಾ ಇದ್ದೀನಿ. ಪೇಪರ್ ಕಟ್ಟಿಂಗಲ್ಲೂ ನಾನು 5 ಸೆಂಟಿಮೀಟರ್ ತೊಗೊಂಡಿದ್ದೆ. ಆಲ್ಮೋಸ್ಟ್ ಎಲ್ಲ ಬ್ಲೌಸಿಗೂ 5 ಸೆಂಟಿಮೀಟರ್ ಇರುತ್ತೆ. ನೋಡ್ಕೋಬೇಕು ಎಷ್ಟಿರುತ್ತೆ ಅಂತ. ಇಲ್ಲಿ 5 ಸೆಂಟಿಮೀಟರ್ ತೊಗೋತಾ ಇದ್ದೀನಿ. ನೆಕ್ಸ್ಟ್ ನೆಕ್ ವಿಡ್ತ್ 2 ಸೆಂಟಿಮೀಟರ್. ನೆಕ್ ವಿಡ್ತು 2 ಸೆಂಟಿಮೀಟರ್ ಎಲ್ಲಿ ಮಾರ್ಕ್ ಮಾಡಿರ್ತೀವಿ. ನೆಕ್ಸ್ಟ್ 5 ಸೆಂಟಿಮೀಟರ್ ಮಾರ್ಕ್ ಮಾಡಿದ್ದರಿಂದ ಕೆಳಗೆ ಮತ್ತೆ 5 ಸೆಂಟಿಮೀಟರ್ ಇದು ಕಂಕಳಿಗೆ ಬರುತ್ತೆ. 5 ಸೆಂಟಿಮೀಟರ್ ಲೈನ್ ಹಾಕ್ಕೊಂಡ್ಬಿಟ್ಟು ನೆಕ್ಸ್ಟ್ ಲಾಸ್ಟ್ ಒಂದು ಲೈನ್ ಇದೆಯಲ್ಲ ಅದಕ್ಕೆ ಜಾಯಿಂಟ್ ಮಾಡೋಣ. ಎಸ್, ಇವಾಗ ನೆಕ್ಸ್ಟ್ ನಾವೇನು ಮಾಡಬೇಕು, ಇಲ್ಲಿ 2 ಸೆಂಟಿಮೀಟರ್ ಏನು ಮಾರ್ಕ್ ಮಾಡಿರ್ತೀವಿ ಅಲ್ಲಿಗೆ ಇಟ್ಟು ಬ್ಲೌಸಿನ ಫ್ರಂಟ್ ಏನಿರುತ್ತೆ ಅದರದ್ದು ಮುಂಭಾಗ, ನೆಕ್ ಮುಂಭಾಗ ಎಷ್ಟು ಡೀಪ್ ಬೇಕು 6 ಸೆಂಟಿಮೀಟರ್ ಮಾಡಿರ್ತಿದ್ದೀನಿ. ಅದನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಆ 6 ಸೆಂಟಿಮೀಟರ್ ಏನು ಮಾರ್ಕ್ ಮಾಡಿದ್ದೀವಿ ಅಲ್ಲಿಂದ 2 ಸೆಂಟಿಮೀಟರ್ ನೀಟಾಗಿ ಲೈನ್ನ ಹಾಕೋಬೇಕು. ಇಲ್ಲಿ 1 ಸೆಂಟಿಮೀಟರು ಅಲ್ಲಿ ಜಾಯಿಂಟ್ ಮಾಡಿರ್ತೀವಲ್ಲ ಅಲ್ಲಿಂದ ಮಧ್ಯ ಇಟ್ಬಿಟ್ಟು 1 ಸೆಂಟಿಮೀಟರ್ಗೆ ಮಾರ್ಕ್ ಮಾಡ್ಕೊಳ್ಳೋಣ. ಇದು ನೆಕ್ ಶೇಪ್ ಕೊಡೋದಕ್ಕೆ. ಮುಂಭಾಗದ ನೆಕ್ಕು 6 ಸೆಂಟಿಮೀಟರ್ ಲೆಂತ್ ಇರುತ್ತೆ. ಸೊ 1 ಸೆಂಟಿಮೀಟರ್ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ನೀಟಾಗಿ ಫ್ರೀ ಹ್ಯಾಂಡಲ್ಲಿ ಶೇಪ್ ಕೊಡೋಣ. ಇದು ರೌಂಡ್ ಶೇಪ್ ಬರುತ್ತೆ ಕಟ್ ಮಾಡಿದ್ಮೇಲೆ ನಮಗೆ. ನೆಕ್ಸ್ಟ್ ಏನು ಬಂದುಬಿಟ್ಟು ಇಲ್ಲಿ 1.5 ಸೆಂಟಿಮೀಟರು
ಆ ಕಡೆ 1.5 ಸೆಂಟಿಮೀಟರು ಹಾಕ್ಕೊಳ್ಳೋಣ. 1.5 ಸೆಂಟಿಮೀಟರ್ ಹಾಕ್ಕೊಂಡ್ಬಿಟ್ಟು ಲಾಸ್ಟಲ್ಲಿ ಏನಿರುತ್ತೆ ಅಲ್ಲಿಂದ 1/2 ಸೆಂಟಿಮೀಟರ್, 1.5 ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿಂದ 1/2 ಸೆಂಟಿಮೀಟರ್. ಇಲ್ಲಿ 2 ಶೇಪ್ ಬರುತ್ತೆ, ಫ್ರಂಟ್ ಬಾಡಿ ಪಾರ್ಟಿಗೆ ಒಂದು, ಬ್ಯಾಕ್ ಬಾಡಿ ಪಾರ್ಟಿಗಾಗಿರುತ್ತೆ. 2 ಶೇಪ್ನ ಮಾಡ್ಕೊಳ್ಳೋಣ. ಇಲ್ಲಿ ಬಂದುಬಿಟ್ಟು ಪಟ್ಟಿ ಲಾಸ್ಟ್ 15 ಸೆಂಟಿಮೀಟರ್ ಮಾರ್ಕ್ ಮಾಡಿರ್ತೀವಲ್ಲ ಅಲ್ಲಿಂದ ಮೇಲೆ 3.5 ಸೆಂಟಿಮೀಟರ್ ಮಾಡ್ಕೊಳ್ಳೋಣ. ಈ ಕಡೆ ಬಂದುಬಿಟ್ಟು 3 ಸೆಂಟಿಮೀಟರ್, ಇದು ಪಟ್ಟಿಗೆ ಬರುತ್ತೆ 3 ಸೆಂಟಿಮೀಟರ್. ಅಲ್ಲಿಂದ ಅಲ್ಲಿಗೆ 3 ಸೆಂಟಿಮೀಟರ್ ಮಾರ್ಕ್ ಮಾಡಿ ನೀಟಾಗಿ ಜಾಯಿಂಟ್ ಮಾಡಿಕೊಂಡು ಪಟ್ಟಿಗೆ ಶೇಪ್ ಕೊಡೋಣ. ಪಟ್ಟಿಗೆ ನೀಟಾಗಿ ಶೇಪ್ ಕೊಡಬೇಕು. ಈ ರೀತಿ ಒಂದು ಸ್ವಲ್ಪ ಡೌನ್ ಹೋಗಿ ಸ್ಟ್ರೈಟ್ ಹೋದರೆ ಪಟ್ಟಿ ಶೇಪ್ ಬರುತ್ತೆ. ನೆಕ್ಸ್ಟ್ ನಾವು ಬ್ಲೌಸ್ ಮಾರ್ಕಿಂಗ್ ಇವಾಗ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕಟ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.